ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೋವಾ ಪಬ್ ದುರಂತದ ಬೆನ್ನಲ್ಲೇ ಹೈ ಅಲರ್ಟ್ ಘೋಷಿಸಲಾಗಿದೆ. ನ್ಯೂ ಇಯರ್ಗಾಗಿ ಪಬ್ ಬಾರ್ನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿಗೊಳಿಸಲಾಗಿದೆ. ಹೊಸ ವರ್ಷಕ್ಕೆ 20 ದಿನ ಮುಂಚೆಯೇ ಹೊಸ ಗೈಡ್ಲೈನ್ಸ್ ಕೂಡ ರಿಲೀಸ್ ಆಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಯಾಗಿದೆ. ಇನ್ನು ಪಬ್ ಹಾಗೂ ರೆಸ್ಟೋರೆಂಟ್ ಮಾಲೀಕರ ಜೊತೆಗೆ ಖಾಕಿ ಮೀಟಿಂಗ್ ಕೂಡ ನಡೆಸಲಿದೆ. ನಿಗದಿ ಮಾಡುವ ಸಮಯ ಮೀರಿ ಸೇವೆಯನ್ನ ನೀಡುವಂತಿಲ್ಲ ಎನ್ನುವಂತಹ ರೂಲ್ಸ್ಗಳು ಕೂಡ ಜಾರಿಯಾಗಿದೆ. ಇನ್ನು ಏನೇನು ರೂಲ್ಸ್ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಪಬ್ ಬಾರ್ ರೆಸ್ಟೋರೆಂಟ್ ಮಾಲೀಕರ ಜೊತೆಗೆ ಖಾಕಿ ಮೀಟಿಂಗ್ ಅನ್ನು ಕೂಡ ನಡೆಸುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಯಾಗಲಿದೆ. ಪಬ್ ಬಾರ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡೋಕೆ ಫೈರ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡಿರಬೇಕು. ಫೈರ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇಲ್ಲದಿದ್ದರೆ ಅಂತಹ ಬಾರ್ ಹಾಗೂ ಪಬ್ಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ಒಂದು ವೇಳೆ ಪರ್ಮಿಷನ್ ಇಲ್ಲದೆ ಸರ್ವಿಸ್ ನೀಡಿದರೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಪಾರ್ಟಿ ವೇಳೆ ಹೆಚ್ಚು ಗ್ರಾಹಕರು ಸೇರಿ ಅನಾಹುತ ನಡೆದರೆ ಅದಕ್ಕೆ ಮಾಲೀಕರೇ ಹೊಣೆಯಾಗ್ತಾರೆ. ಇದರ ಜೊತೆಗೆ ಪಬ್ ಹಾಗೂ ಬಾರ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಗ್ರಾಹಕರನ್ನು ಸೇರಿಸುವಂತಿಲ್ಲ. ನಿಗದಿ ಮಾಡುವ ಸಮಯ ಮೀರಿ ಸೇವೆಯನ್ನು ನೀಡುವಂತಿಲ್ಲ. ಪ್ರತಿ ಬಾರ್ ಹಾಗೂ ಪಬ್ನ ಸೆಲೆಬ್ರೇಷನ್ ನಡೆಯೋ ಜಾಗದಲ್ಲಿ CCTVಗಳನ್ನು ಕಡ್ಡಾಯವಾಗಿ ಅಳವಡಿಸಿರಬೇಕಾಗತ್ತೆ. ಜೊತೆಗೆ ಮಹಿಳೆಯರ ಸುರಕ್ಷತೆ ಕುರಿತು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಈ ಹಿಂದೆ ಕೆಲವು ದಿನಗಳ ಹಿಂದೆ ಗೋವಾದ ಅರ್ಪೊರಾದಲ್ಲಿ ಒಂದು ಅಗ್ನಿ ಅವಘಡ ಸಂಭವಿಸಿತ್ತು. 25 ಮಂದಿ ಸಜೀವ ದಹನವಾಗಿದ್ದರು. ಈ ಹಿನ್ನೆಲೆಯಲ್ಲಿ ಹೊಸ ಗೈಡ್ಲೈನ್ಸ್, ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಹೊಸ ಗೈಡ್ಲೈನ್ಸ್ನ ರಿಲೀಸ್ ಮಾಡಲಾಗಿದೆ. ಹೊಸ ವರ್ಷಕ್ಕೆ 20 ದಿನ ಮುಂಚೆಯೇ ಕಟ್ಟುನಿಟ್ಟಿನ ರೂಲ್ಸ್ಗಳನ್ನು ಜಾರಿ ಮಾಡಲಾಗಿದೆ. ಪಬ್ ಹಾಗೂ ರೆಸ್ಟೋರೆಂಟ್ ಮಾಲೀಕರ ಜೊತೆಗೆ ಖಾಕಿ ಮೀಟಿಂಗ್ ಕೂಡ ನಡೆಸುತ್ತೆ. ನಿಗದಿ ಮಾಡುವ ಸಮಯವನ್ನು ಮೀರಿ ಸೇವೆಯನ್ನು ಯಾವುದೇ ಪಬ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು ಯಾವುದೂ ಕೂಡ ನೀಡುವಂತಿಲ್ಲ. ಜೊತೆಗೆ ಯಾವುದೇ ಈ ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಪಬ್ ಹಾಗೂ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿ ಮಾಡೋಕೆ ಫೈರ್ ಡಿಪಾರ್ಟ್ಮೆಂಟ್ ಅವರ ಪರ್ಮಿಷನ್ನ ತಗೊಂಡಿರಬೇಕು. ಫೈರ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇಲ್ಲದಿದ್ದರೆ ಅಂತಹ ಬಾರ್ ಹಾಗೂ ಪಬ್ಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ಒಂದು ವೇಳೆ ಪರ್ಮಿಷನ್ ಇಲ್ಲದೆ ಇವರೇನಾದರೂ ಸರ್ವಿಸ್ ನೀಡ್ತಾ ಇರೋದು ಬೆಳಕಿಗೆ ಬಂದರೆ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಪಾರ್ಟಿ ವೇಳೆ ಹೆಚ್ಚು ಗ್ರಾಹಕರು ಸೇರಿ ಏನಾದರೂ ಅನಾಹುತ ಆದರೆ, ನಾರ್ತ್ ಗೋವಾದಲ್ಲಿ ಇದೇ ರೀತಿ ಅನಾಹುತ ನಡೆದಿತ್ತು, ಅದೇ ರೀತಿ ಏನಾದರೂ ಅನಾಹುತ ನಡೆದರೆ ಅದಕ್ಕೆ ಮಾಲೀಕರೇ ಹೊಣೆಯಾಗ್ತಾರೆ. ಇದರ ಜೊತೆಗೆ ಪಬ್ ಹಾಗೂ ಬಾರ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಗ್ರಾಹಕರನ್ನು ಸೇರಿಸುವಂತಿಲ್ಲ ಅಂತ ರೂಲ್ಸ್ಗಳನ್ನು ಜಾರಿ ಮಾಡಲಾಗಿದೆ.